ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬಂದು ಗುರುವಾರದ ಒಂದು ವಿಡಿಯೋ. ನಾನು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿಯನ್ನು ಹಾಕಿ ಅಡುಗೆ ಮನೆ ಬಂದಿದ್ದೀನಿ. ಫಸ್ಟ್ ನಾನು ಬಿಸಿ ನೀರನ್ನ ಕಾಯಿಸ್ಕೊತೀನಿ. ಫಸ್ಟ್ ಪೂರ್ತಿ ಈ ಪಾತ್ರೆಯಲ್ಲಿ ಪೂರ್ತಿಯಾಗಿ ಬಿಸಿನೀರ ಕಾಯಿಸ್ಬಿಡ್ತೀನಿ, ನಮ್ಗೆಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ನನ್ನ ಮಗಳಿಗೆ ಅಂತ ಕಾಯಿಸಿಡ್ತೀನಿ. ಅವಳಿಗೆ ಒಂದ್ಸಲ ಕಾಯಿಸಿಟ್ರೆ ಅದು ನೈಟ್ ತನಕನೂ ಕೂಡ ಕುಡ್ಸೋಣ ಅಂತ ಎದ್ದುವರೆಗೂ ಅವಳಿಗೆ ತಣ್ಣೀರು ಕುಡಿಸಿಲ್ಲ. ಹಂಗಾಗಿ ಅವಳಿಗೂ ಕೂಡ ಬಿಸಿ ನೀರನ್ನೇ ಕುಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ನಾನು. ಇವತ್ತು ಬಂದ್ಬಿಟ್ಟು ಅಂದ್ರೆ ಸ್ವಲ್ಪ ನಾನ್ ವೆಜ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಹಬ್ಬದ ಬುಧವಾರ ನಾವು ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಬ್ಯುಸಿ ಇದ್ರು, ಕಾಲೇಜು ಆಫೀಸು ಅಂತ ಎಲ್ಲ ಹೋಗಿದ್ರು. ಹಾಗಾಗಿ ಅವತ್ತು ಯಾರು ಮನೇಲಿ ಇರಲ್ಲ, ತಂದ್ಕೊಡೋರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಗುರುವಾರ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ಮಾಡ್ಕೊಬೇಕಂತ ಅನ್ಕೊಂಡಿದ್ವಿ. ನಾನು ನೈಟೇ ಪಾತ್ರೆ ಎಲ್ಲದನ್ನು ಕೂಡ ತೊಳೆದು ಇಟ್ಟಿರ್ತೀನಿ. ಅದು ನೀರೆಲ್ಲ ಹಂಗೆ ತೊಳೆದ್ಬಿಟ್ಟು ಪಾತ್ರೆ ಸ್ಟ್ಯಾಂಡಿಗೆ ಹಾಕ್ಬಿಟ್ರೆ ನೀರೆಲ್ಲ ಸೋರಿ ಅಲ್ಲೆಲ್ಲ ಪಾತ್ರೆ ಸ್ಟ್ಯಾಂಡ್ ಎಲ್ಲದು ಕೂಡ ತುಂಬಾ ಗಲೀಜ್ ಅಂತ ಅನ್ನಿಸ್ಬಿಡುತ್ತೆ. ಹಂಗಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಬೋಷೆ ಒಳಗಡೆ ಹಾಕ್ಬಿಟ್ಟಿಟ್ರೆ ನೀರೆಲ್ಲ ನೀಟಾಗಿ ಸೋರ್ಸಿರುತ್ತೆ. ಬೆಳಗ್ಗೆ ನಾವು ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡ್ರೆ ನೀಟಾಗೂ ಇರುತ್ತೆ, ಅಲ್ಲಿ ನೀರು ಕೂಡ ಆಗೋದಿಲ್ಲ. ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ದೋಸೆ ಮಾಡಿರೋಂಥದ್ದು. ಹೆಚ್ಚಾಗಿ ನಾವು ದೋಸೆ, ಇಡ್ಲಿ, ಚಪಾತಿ ಇಂಥದ್ದೇ ಮಾಡೋದು, ಯಾಕೆಂದ್ರೆ ನನ್ನ ಮಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ರೈಸ್ ಐಟಮ್ಸ್ ಅಷ್ಟು ಅವಳು ಇಷ್ಟಪಡಲ್ಲ, ಹಂಗಾಗಿ ಅಷ್ಟು ಮಾಡಕ್ ಹೋಗಲ್ಲ. ಫಸ್ಟ್ ನಾನಿವತ್ತು ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗಂತೂ ತೆಂಗಿನಕಾಯಿ ಚಟ್ನಿ ಇರಲೇಬೇಕು. ಅವ್ರಿಗೆ ಏನೇ ಮಾಡಿದ್ರು, ಸಾಂಬಾರ್ ಆಗಿರ್ಬೋದು ಅಥವಾ ಬೇರೆ ಪಲ್ಯ ಮಾಡಿರ್ಬೋದು, ಏನೇ ಮಾಡಿದ್ರು ಫಸ್ಟ್ ಕೇಳೋದೆ ಕಾಯಿ ಚಟ್ನಿನ. ಅದೇನು ಇಷ್ಟನೋ ನಂಗಂತೂ ಗೊತ್ತಿಲ್ಲ. ಹಂಗಾಗಿ ಏನೇ ಮಾಡಿದ್ರು ಅದ್ರ ಜೊತೆ ಕಾಯಿ ಚಟ್ನಿ ಅಂತೂ ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಮನೆ ಮಿಕ್ಸಿ ಕೆಟ್ಟೋಗಿ ಆಗ್ಲೇ ಒಂದು 3-4 ತಿಂಗಳೇ ಆಗೋಗ್ಬಿಡ್ತು. ಪಾಪ ಅವ್ರು ಇನ್ನೂ ರಿಪೇರಿ ಮಾಡಿಸ್ಕೊಂಬರಕ್ಕೆ ಟೈಮೇ ಸಿಕ್ಕಿಲ್ಲ ಯಾರಿಗೂ. ಯಾವಾಗ ರಿಪೇರಿ ಮಾಡಿಸ್ಕೊಂಬರ್ತಾರೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಗ್ರೈಂಡ್ರಲ್ಲೇ ನಾನು ರುಬ್ಬಿಸ್ಕೋಬೇಕು, ತುಂಬಾ ಕಷ್ಟ ಅಂತ ಬರ್ತಾ ಇದೆ. ಬಟ್ ಏನು ಮಾಡಕ್ ಆಗೋದಿಲ್ಲ, ಅದ್ರಲ್ಲೇ ರುಬ್ಬಿಸ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಂಗೆ ಇವತ್ತು ಸ್ವಲ್ಪ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತುರ್ಕೊಂತ ಇದ್ದೀನಿ. ನನ್ನ ಮಗಳಿಗೂ ಸ್ವಲ್ಪ ದೋಸೆಗೆ ಕ್ಯಾರೆಟ್ ಹಾಕೊಡೋಣ ಅಂತ ಹೇಳ್ಬಿಟ್ಟು ಮೊದಲು ನನ್ನ ಮಗಳಿಗೆ ವೆರೈಟಿ ಮಾಡ್ಕೊಡ್ತಾ ಇದ್ದೆ. ಕ್ಯಾರೆಟು ಮತ್ತೆ ಹೂಕೋಸಿಂದು ಮತ್ತೆ ಬೀನ್ಸು ಇದನ್ನೆಲ್ಲದನ್ನು ಕೂಡ ಬೇಯಿಸಿ ಪಡ್ಡು ದೋಸೆ ಇಂಥದ್ದೆಲ್ಲಾನು ಮಾಡ್ಕೊಡ್ತಾ ಇದ್ದೆ. ಬಟ್ ಅವಳಿಗೆ ತರದ್ ಏನ್ ಮಾಡ್ಕೊಟ್ರು ಅವಳು ಸರಿಯಾಗಿ ತಿಂತಾ ಇರ್ಲಿಲ್ಲ. ನನಗೂ ಬೇಜಾರಾಗಿ ಇವಾಗ ಅದ್ ಯಾವ್ದನ್ನು ಕೂಡ ಮಾಡ್ಕೊಡ್ತಾನೆ ಇಲ್ಲ. ಮಾಮೂಲಿಗೆ ದೋಸೆ ಉಯ್ದ್ಬಿಟ್ಟು ಕೊಡ್ತೀನಿ. ಹಂಗಾಗಿ ಇವತ್ತು ಸ್ವಲ್ಪ ಜ್ಯೂಸ್ ಮಾಡ್ಕೊಂತ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಇನ್ನೇನಾದ್ರು ಜ್ಯೂಸ್ ಏನು ಕುಡಿಯೋದಿಲ್ಲ ಅಲ್ವಾ, ಹಂಗಾಗಿ ಅವಳಿಗೆ ಸ್ವಲ್ಪ ಕ್ಯಾರೆಟ್ ಮತ್ತೆ ಸಾಂಬಾರ್ ಸೊಪ್ಪನ್ನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಅವಳಿಗೆ ಯಾವಾಗ ಮಾಡ್ಕೊಡ್ಬೇಕು ಅವಾಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ, ಇಲ್ಲಾಂದ್ರೆ ಹುಳಿ ಬಂದ್ಬಿಡುತ್ತೆ. ಅದ್ ಎದ್ದೇಳೋದು ಲೇಟು, ಹಂಗಾಗಿ ಅವಳು ಎದ್ದಾದ್ಮೇಲೆ ಉಪ್ಪು ಹಾಕೊಂತೀನಿ ನಾನು. ಹಾಗೆ ನಾನು ಜ್ಯೂಸಿಗೆ ಬಂದ್ಬಿಟ್ಟು ಸ್ವಲ್ಪ ತುರಿದಿರುವಂತ ಕ್ಯಾರೆಟ್ ಇಲ್ಲಾಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ, ಇಲ್ಲಾಂದ್ರೆ ಈ ತರ ತುರ್ಕೊಂಡ್ರು ಕೂಡ ನಡೆಯುತ್ತೆ. ಅದಕ್ಕೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂತ ಇದ್ದೀನಿ. ಇವೆರಡನ್ನು ಕೂಡ ರುಬ್ಬಿಸ್ಕೊಬೇಕು. ಸ್ವಲ್ಪ ಪುದೀನನ ಹಾಕೊಂಡು ರುಬ್ಬಿಸ್ಕೊಂತ ಇದ್ದೀನಿ ನಾನು ಇದನ್ನ. ನಾನು ಕಾಯಿ ಚಟ್ನಿನ ಗ್ರೈಂಡಿಗೆ ಹಾಕಿದ್ನಲ್ಲ, ಅದು ರುಬ್ಸಿ ಆಯ್ತು. ಅದನ್ನ ಎತ್ತಿಟ್ಕೊಂತ ಇದ್ದೀನಿ ನಾನು. ಹಾಗೆ ಜ್ಯೂಸು ಕೂಡ ರೆಡಿ ಆಯ್ತು. ಈ ತರ ಅವಾಗವಾಗ ಒಂದೊಂದು ರೀತಿಯಾಗಿ ನಾವು ಈ ತರ ಹೆಲ್ದಿ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಗೆ ನಾವು ಮೇಲಗಡೆ ನಾವು ಎಷ್ಟೇ ಯಾವುದೇ ರೀತಿಯ ಬ್ಯೂಟಿ ಟಿಪ್ಸ್ನ ಉಪಯೋಗಿಸ್ಬೋದು, ಅಥವಾ ಹೇರ್ಗೆ ಆಗಿರ್ಬಹುದು. ನಾವು ಮೇಲಿಂದ ಏನೇ ಮಾಡ್ಕೊಂಡ್ರು ನಮ್ಗೇನೇ ಅದು ಹೊಟ್ಟೆ ಒಳಗೆ ಸೇರ್ಬೇಕು. ಅದೆಲ್ಲದನ್ನು ಕೂಡ ನಾವು ಹೊಟ್ಟೆ ಒಳಗಡೆ ತಗೊಂಡ್ರೇನೆ ನಮ್ಮ ಹೇರ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾವು ತಿನ್ನದಲ್ಲೇ ಬೇರೆ ಬೇರೆ ಐಟಮ್ಸ್ ನ ತಿಂದ್ಬಿಟ್ಟು ನಾವು ಮುಖಕ್ಕೆ ಮಾತ್ರ ಫೇಶಿಯಲ್ ಅದು ಇದು ಮತ್ತೆ ಹೇರ್ಗೂ ಅಷ್ಟೇ ನಾವು ಅದು ಇದು ಏನೇನಾದ್ರೂ ಮಾಡ್ಕೊಂತ ಇರ್ತೀವಲ್ಲ, ಅದು ಏನೇ ಮಾಡ್ಕೊಂಡ್ರು ಅದು ವೇಸ್ಟ್ನೆಯ. ಹಂಗಾಗಿ ಡೈಲಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಸರಿ ಈ ರೀತಿಯಾಗಿ ಒಂದೊಂದು ಹೆಲ್ದಿ ಡ್ರಿಂಕ್ ನ ಕುಡಿಯೋದಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೇದು. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬೇರೆ ತರ ಅಷ್ಟು ಟೇಸ್ಟ್ ಇಲ್ಲದೆ ಇರ್ಬೋದು, ಬಟ್ ಆದ್ರೆ ಆರೋಗ್ಯದಿಂದ ಮತ್ತೆ ತುಂಬಾನೇ ಒಳ್ಳೇದು. ಹಂಗಾಗಿ ನಾನು ಇದಕ್ಕೆ
ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕೊಬೋದು ನಿಮ್ಗೆ ಇಷ್ಟ ಇದ್ರೆ. ಇಲ್ಲ ಅಂತ ಹೇಳಿದ್ರೆ ಬರೀ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು ಇದು. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಮಟನ್ ತರೋದಿಕ್ಕೆ ಹೋಗಿದ್ದಾರೆ. ಅವ್ರು ತರೋಷ್ಟೊಳಗೆ ಅವ್ರು ಹೋಗಿರೋದೇ 1 ಗಂಟೆಗೆ ಮಟನ್ ತರೋದಕ್ಕೆ. ನಮ್ಮ ಮನೇಲಿ ಯಾವಾಗಲೂ ಹಂಗೇನೆಯ, ಬೇಗ ಅಂತೂ ಹೋಗೋದೇ ಇಲ್ಲ. ಯಾವಾಗಲೂ ಅಷ್ಟೇ ಅವ್ರು ಮಟನ್ ತರಬೇಕು, ಏನಾದ್ರು ನಾನ್ ವೆಜ್ ತರಬೇಕಂತ ಹೇಳಿದ್ರೆ 1 ಗಂಟೆ ಮೇಲೆ ಅವ್ರು ಹೋಗೋದು. ನಾವು ಯಾವತ್ತೂ ಅಷ್ಟೇ ನಾನ್ ವೆಜ್ ಮಾಡಿದಾಗ ನಾವು ಊಟ ಮಾಡೋದೇನೆ 4:15 5 ಗಂಟೆ ಇಷ್ಟೊತ್ತೇ ಆಗೋದು. ಹಂಗಾಗಿ ಅವರು ತರೋಷ್ಟೊಳಗೆ ನಾನು ವಿಡಿಯೋ ಎಲ್ಲ ಮಾಡ್ಕೊಬೇಕಲ್ವಾ, ತುಂಬ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತರಕ್ಕೆ ಹೋಗಿದಾರಲ್ಲ, ಫಸ್ಟ್ ನಾನು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾವು ಹೆಚ್ಚಿಗೆ ಒಂದು 2-3 ತಿಂಗಳಿಗೆ ಹಾಕಂಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಈ ಬಾಕ್ಸ್ ಕಾಣಿಸ್ತದಲ್ಲ ಅದು ಪೂರ್ತಿಯಾಗಿ ಮಾಡಿ ಇಟ್ಕೊಂಡ್ಬಿಡ್ತೀವಿ, ಹಂಗಾಗಿ ಅಷ್ಟು ರಿಸ್ಕ್ ಅನ್ಸಲ್ಲ. ಇನ್ನ ಖಾರಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. 1-2 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ 1 ಟೊಮೊಟೊ, ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ನಾವು ಮನೇಲಿ 7 ಜನ ಇರೋದು. ನಂಗೆ ಮಧ್ಯಾಹ್ನಕ್ಕೆ ಮತ್ತೆ ನೈಟಿಗೆ ಒಟ್ಟು 14 ಜನಕ್ಕೆ ಅಂದ್ರೆ ಲೆಕ್ಕ 14 ಜನ ಅಂತಾನೆ ಲೆಕ್ಕ. 2 ಟೈಮಿಗಲ್ವಾ, ಹಾಗಾಗಿ ಅಷ್ಟು ನಾನು ಸಾಂಬಾರ್ನ ಮಾಡಬೇಕು. ಹಾಗಾಗಿ ಕಾಯಿ ಒಂದು ದೊಡ್ಡ ಹೋಳಲ್ಲಿ ಒಂದು ಅರ್ಧ ಹೋಳನ್ನ ತುರ್ಕೊಂಡಿದ್ದೀನಿ ನಾನು ಒಂದು ದೊಡ್ಡ ಕಾಯಿಲಿ. ಸ್ವಲ್ಪ ಜಾಸ್ತಿನೇ ಬೇಕಲ್ವಾ ನಮ್ಗೆ, ಏನಾದ್ರು ಅಪ್ಪಿತಪ್ಪಿ ಏನಾದ್ರು ನೆಂಟ್ರೇನಾರು ಯಾರು ಬಂದ್ರೆ ಎಲ್ಲರಿಗೂ ಕೂಡ ಮ್ಯಾನೇಜ್ ಆಗ್ಬೇಕಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂತೀವಿ ನಾವು ಯಾವಾಗ್ಲೂ ಅಷ್ಟೇ ಸಾಂಬಾರ್ನ. ಹಾಗೆ 1 2 ಟೇಬಲ್ ಸ್ಪೂನ್ ಅಷ್ಟು ಇದು ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ 2 ಕೂಡ ಮಿಕ್ಸ್ ಇರುವಂತ ಪೌಡ್ರ್ ಇದು. ಇದನ್ನ ಸೇರಿಸ್ಕೊತಾ ಇದ್ದೀನಿ. ನಮಗೆ ಖಾರ ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬಹುದು. ಹಾಗೆ ಸ್ವಲ್ಪ ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಸೇರಿಸ್ಕೊಂಡ್ರೆ ಮಟನ್ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿನೂ ಕೂಡ ಬರುತ್ತೆ. ಹಾಗೆ ಚಕ್ಕೆ, ಲವಂಗ, 1 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ, ಚಕ್ಕೆ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಚಕ್ಕೆ ಸ್ಮೆಲ್ಲೇ ಬಂದ್ಬಿಡುತ್ತೆ ಮಟನ್ ಸಾಂಬಾರು. ಹಂಗಾಗಿ ಚಕ್ಕೆನ ಸ್ವಲ್ಪ ಕಡಿಮೆನೆ ಹಾಕೋಬೇಕು. ನಾನು 1 2 ಪೀಸ್ ಅಷ್ಟು ಚಕ್ಕೆ ಹಾಕೊಂತಾ ಇದ್ದೀನಿ ಅಷ್ಟೇನೆ. ಅದೆಲ್ಲ ಖಾರ ಎಲ್ಲಾನು ಸ್ವಲ್ಪ ನೀರ್ ಹಾಕೊಂಡು ರುಬ್ಬಿಸೋಷ್ಟ್ರೊಳಗೆ ಮಟನ್ ತಗೊಂಡ್ಬಂದ್ರು. ಬನ್ನೂರ್ ಕುರಿ ಮಟನ್ ತಗೊಂಡ್ಬಂದಿದ್ದಾರೆ, ತುಂಬಾ ಚೆನ್ನಾಗಿತ್ತು, ಚರ್ಬಿಯಾಗಿತ್ತು. ಇದನ್ನ 1 2 3 ಸಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಒಗ್ಗರಣೆಗೆ ಹಾಕೋಬಿಡ್ಬೇಕು. ಆಗ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು, ಆಗ್ಲೇ 2 ಗಂಟೆ ಅವ್ರ ತರೋಷ್ಟ್ರೊಳಗೆ 2 ಗಂಟೆ ಆಗಿತ್ತು. ಇನ್ನ ಅಕ್ಕಿ ಅದಕ್ಕೆ ಅನ್ನಕ್ಕೆ ಫಸ್ಟೇ ಇಟ್ಬಿಟ್ಟಿದ್ದೆ. ಅವ್ರು ತರೋಕ್ಕೂ ಮೊದಲೇ ನಾನು ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಗ್ಲೇನೆಯ. ಆ ಖಾರನೂ ಕೂಡ ಅಲ್ಲಿ ರುಬ್ತಾ ಇದೆ. ನಾನು ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಮಟನು ಕೂಡ ಚರ್ಬಿ ಇರುತ್ತಲ್ವಾ, ಹಂಗಾಗಿ ಅದಷ್ಟು ಕಡಿಮೆನೆ ಎಣ್ಣೆ ಹಾಕೊಬೇಕು. ಇಲ್ಲಾಂದ್ರೆ ಮಟನ್ ಸಾಂಬಾರ್ ಮೇಲೆಲ್ಲ ಎಣ್ಣೆ ತರನೇ ತೇಲಿದ್ರೆ ನಂಗೆ ನಿಜ ಅದು ಇಷ್ಟನೇ ಆಗಲ್ಲ. ಹಾಗಾಗಿ ನಾನು ಚಿಕನ್ಗಾಗಿರ್ಬೋದು ಅಥವಾ ಮಟನ್ ಸಾಂಬಾರ್ಗಾಗಿರ್ಬೋದು ಆದಷ್ಟು ಕಡಿಮೆನೆ ಎಣ್ಣೆನ ಯೂಸ್ ಮಾಡ್ತೀನಿ. ಅದಷ್ಟು ಕಡಿಮೆನೆ ಯೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಮಟನ್ ಚಿಕನ್ನೇ ಎಣ್ಣೆ ಬಿಟ್ಬಿಡುತ್ತೆ ಜಾಸ್ತಿ. ಹಾಗಾಗಿ 1 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕೊಂತಾ ಇದ್ದೀನಿ. ಹಾಗೆ ಇದನ್ನ ಮಟನ್ ಏನು ಅಂತಂದ್ರೆ ಚೆನ್ನಾಗಿ ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಬಾಡ್ಬೇಕು, ಅಷ್ಟು ಚೆನ್ನಾಗಿ ನೀವು ಬಾಡಿಸ್ಕೊಬೇಕು, ಅವಾಗ್ಲೇ ಅದು ರುಚಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೊಂಡು ಆದ್ಮೇಲೆ ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಿದ್ದೀನಿ. 5 ರಿಂದ 6 ವಿಷಲ್ ಅಂತ ಅನ್ಕೊಳ್ಳಿ, ಅಷ್ಟು ಕೂಗ್ಸಿದೀನಿ ನಾನು. 5 ರಿಂದ 6 ವಿಷಲ್ ಕೂಗ್ಸಿದೀನಿ ಅದನ್ನ. ಹಾಗೆ ಅದು ಮುದ್ದೆಗೆ ಇಟ್ಕೊಂತಾ ಇದ್ದೀನಿ. ಅದು ಒಗ್ಗರಣೆಯಲ್ಲಿ ಮಟನ್ ಬೇಯೋಷ್ಟೊಳಗೆ ಮುದ್ದೆನೂ ಮಾಡ್ಕೊಬಿಡೋಣ ಬೇಗನೆ ಅಂತ ಹೇಳ್ಬಿಟ್ಟು ಆ ಮುದ್ದೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಮುದ್ದೆ ತಿಂತಾರೆ, ಹಂಗಾಗಿ 1 5-6 ಮುದ್ದೆ ಆಗುವಷ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ನನ್ನ ಮಗಳು ಸಾಂಬಾರಲ್ಲಂತೂ ಮುಟ್ಟು ಸಹ ನೋಡಿದ್ರೆ, ಹಂಗಾಗಿ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಸಪ್ಪೆ ರಸ ಹಾಗೆ ಸ್ವಲ್ಪ ಸಪ್ಪೆ ಮಟನ್ ತೆಗ್ದಿಟ್ಟಿದ್ದೀನಿ. ಯಾಕಂದ್ರೆ ಮಕ್ಕಳಿಗೆ ಸಪ್ಪೆ ರಸ ಕುಡಿಸೋದ್ರಿಂದ ತುಂಬಾನೇ ಒಳ್ಳೇದು. ಅವಕ್ಕೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲದನ್ನು ಅವು ಮಟನ್ ತಿನ್ಲಿಲ್ಲ ಅಂದ್ರೂ ಆ ಸಪ್ಪೆ ರಸದಲ್ಲಾದ್ರೂ ಕೂಡ ಅವಕ್ಕೆ ಹೊಟ್ಟೆ ಒಳಗೆ ಸೇರ್ಕೊಳ್ಳುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಪ್ಪೆ ರಸ ಕುಡ್ಸೋಕೆ ಇಷ್ಟಪಡ್ತೀನಿ. ಅದು ಸ್ವಲ್ಪ ಕುಡಿಯುತ್ತೆ, ಸ್ವಲ್ಪ ಮಟನ್ ಅಷ್ಟೊಂದೇನು ತಿನ್ನಲ್ಲ, ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು
ಒಂದೊಂದ್ಸಲ ತಿಂತಾಳೆ, ಒಂದೊಂದ್ಸಲ ತಿನ್ನಲ್ಲ, ಅದಕ್ಕೆ ಮೂಡ್ ಬಂದಂಗೆ ಅಷ್ಟೇನೆಯ. ಹಾಗೇನೆ ಸ್ವಲ್ಪ ಚಿಕನ್ ತಗೊಬಂದಿದ್ರು, ಚಿಕನ್ದು ಕೂಡ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ, ಏನಕ್ಕಂದ್ರೆ ಆಗ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಆಗ್ಲೇ ತಂದಿರೋದೇ ಲೇಟು, ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಇದೆಲ್ಲಾನು ಶೂಟ್ ಮಾಡ್ಕೊಳ್ಳೋಷ್ಟು ಟೈಮ್ ಇದಿರಲಿಲ್ಲ. ಯಾಕೆಂದ್ರೆ ಇದಂತೂ ನನಗೆ ತುಂಬಾನೇ ಇಷ್ಟ ಚಿಕನ್ದು. ಪೆಪ್ಪರ್ ಫುಲ್ ಡ್ರೈ ತರ ಮಾಡ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ನನ್ಗೆ ಯಾವಾಗ್ಲೂ ಕೂಡ ಚಿಕನ್ ತಂದ್ರೆ ಈ ರೀತಿಯಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆ 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 ಆಯ್ತು. ಹಾಗೇನೆ ಖಾರ ರುಬ್ಸಿದ್ನಲ್ಲ ಮಟನ್ ಸಾಂಬಾರ್ಗೆ, ಅದನ್ನ ಹಾಕ್ಬಿಟ್ಟು ಇನ್ನೊಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ, ಸ್ವಲ್ಪ ಬೆಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಮುದ್ದೆನೂ ಕೂಡ ಚೆನ್ನಾಗಿ ಬೆಂದಿತ್ತು, ಅದನ್ನು ಕೂಡ ತಿರುಕೊಡ್ತಾ ಇದ್ದೀನಿ. ಆ ಕಡೆ ಅಮ್ಮ ಕಟ್ತೀನಿ ಅಂತ ಹೇಳಿದ್ರು, ಹಂಗಾಗಿ ಆ ಊರಿಗೆ ಕೊಟ್ಟೆ ಕಟ್ಟೋದಿಕ್ಕೆ ಅಂತ ಹೇಳ್ಬಿಟ್ಟು, ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಎಲ್ಲರಿಗೂ ಕೂಡ ಹಶ್ವಾಗಿರುತ್ತಲ್ವಾ, ಲೇಟ್ ಆಗಿರುತ್ತಲ್ವಾ, ಹಾಗಾಗಿ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಅವರೇ ಕಟ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಇಸ್ಕೊಂಡು ಅವರೇ ಕಟ್ಟಿದ್ರು. ನಾನಿಲ್ಲಿ ಮತ್ತೆ ಚಿಕನ್ಗೂ ಕೂಡ ನಾನು ರೆಡಿ ಮಾಡ್ಕೊಬೇಕಲ್ವಾ, ಹಂಗಾಗಿ ನಾನು ಚಿಕನ್ಗೆಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಚಿಕನ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ನೀಟಾಗಿ ತೊಳಿಬೇಕು, ಯಾಕಂದ್ರೆ ಸ್ವಲ್ಪ ಹೊಲ್ಸ್ ತರ ಬಂದ್ಬಿಡುತ್ತೆ ಚಿಕನ್, ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಕೂಡ ನೀಟಾಗಿ ಚೆನ್ನಾಗಿ ಬೆಂದಿದೆ. ಕುದಿತಾ ಇರುವಾಗ ನಾನು ಇದಕ್ಕೆ ಸ್ವಲ್ಪ ಮಟನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋಬಹುದು, ಇಲ್ಲ ಅಂತಂದ್ರೆ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೊನೆದಾಗಿ ಹಾಕೊಂಡ್ರೆ ಸಾಕು. ನಾವು ಬೇವಾಗ್ಲೂ ಕೂಡ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಚಿಕನ್ ಕೂಡ ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಹಂಗಾಗಿ ಸ್ವಲ್ಪ ಲೇಟ್ ಆಗಿತ್ತಲ್ವಾ, ಹಾಗಾಗಿ ಎಲ್ಲರಿಗೂ ಕೂಡ ಅಮ್ಮ ಮಜ್ಜಿಗೆ ಮಾಡಿಕೊಟ್ರು. ಮಜ್ಜಿಗೆನ ನನಗೂ ಒಂದು ಲೋಟ ಕೊಟ್ರು, ನಾನು ಕುಡಿತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ನಾವು ಒಲೆ ಮುಂದೆನೆ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇರ್ತೀವಲ್ಲ, ನಮ್ಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆದಂಗೆ ಆಗ್ಬಿಡುತ್ತೆ. ಸ್ವಲ್ಪ ಈ ತರ ನೀರು ಮಜ್ಜಿಗೆನ ಅವಾಗವಾಗ ಕುಡಿತಾ ಇದ್ರೆ ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ. ಹಂಗಾಗಿ ಮಜ್ಜಿಗೆ ಅಂತೂ ನನಗೆ ತುಂಬಾನೇ ಇಷ್ಟ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇದು ಮಸಾಲೆಯಲ್ಲಿ. ಇವಾಗ ಅದು ಚಿಕನ್ ಕೂಡ ಮಸಾಲೆ ಎಲ್ಲಾನು ಹಾಕಿ ಅದನ್ನು ಕೂಡ ರೆಡಿ ಮಾಡಾಯ್ತು, ಎಲ್ಲದು ಕೂಡ ಇವಾಗ ರೆಡಿ ಆಯ್ತು. ಇವಾಗ ಫೈನಲ್ ಆಗಿ ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ ಇದೆಲ್ಲದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ತಿನ್ಸೋದೇನೆ ನಾನು 1 ಗಂಟೆ ಟೈಮ್ ತಗೋಬೇಕಾಗುತ್ತೆ. ಅವಳಿಗೆ ತಿನ್ಸಾದ್ಮೇಲೆ ನಾನು ಊಟ ಮಾಡುವಂಥದ್ದು. ಅವಳು ಮಟನ್ ತಿನ್ನೋದೇನೆ ಅವಳು ಏನಿಲ್ಲ ಅಂದ್ರೆ ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಚೂಚೂರೇ ತಿನ್ನಿಸ್ಬೇಕು, ಜಾಸ್ತಿ ತಿನ್ಸಿದ್ರೆ ಅದನ್ನ ನುಂಗಕ್ಕೂ ಬರೋದಿಲ್ಲ, ಅದು ಗಂಟ್ಲಲ್ಲೇ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ತಾಳೆ ಅವಳು. ಅದನ್ನ ಅವ್ರು ಚಿಕ್ಕಪ್ಪ ತಿನ್ನಿಸ್ತಾ ಕೂತಿದ್ರು ಮಟನ್ನ, ಅದು ಎಷ್ಟು ತಿಂತೈತೋ ಏನ್ ಕತೆನೋ ಅದು ಗೊತ್ತಿಲ್ಲ, ಚೂರೇ ತಿಂತೈತೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ನಾನು ಇದೆಲ್ಲ ಕಟ್ ಮಾಡಿ ಫಸ್ಟ್ ಹೋಗ್ಬಿಟ್ಟು ಅವಳಿಗೆ, ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿದ್ದೇನೆ. 4:15 ಆಗಿತ್ತು. ಅವಳು ಊಟ ಮಾಡೋ ಅಷ್ಟೊಳಗೆ 1 ಗಂಟೆ ಟೈಮ್ ತಗೊಂತು. ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್ ಈ ತರ ಆದಂತೂ ತಗೊಳ್ಳದೆ 1 ಗಂಟೆ ಟೈಮು. ಮಟನ್ ತಿನ್ನಕ್ಕೇನೆ ಅರ್ಧ ಗಂಟೆ ಟೈಮ್ ತಗೊಳ್ತೀನಿ, ಅನ್ನ ತಿನ್ನಕ್ಕೆ ಅರ್ಧ ಗಂಟೆ ಟೈಮು. ಹಾಗಾಗಿ ಇವಾಗ ಚಿಕನ್ ಫ್ರೈ ರೆಡಿ ಆಯ್ತು, ಪೆಪ್ಪರ್ ಡ್ರೈ, ಹಾಗೆ ಬನ್ನೂರ್ ಕುರಿ ಮಟನ್ ಸಾಂಬಾರು ಕೂಡ ರೆಡಿ ಆಯ್ತು. ತುಂಬಾನೇ ಚೆನ್ನಾಗಿತ್ತು ಎರಡು ಕೂಡ ರೆಸಿಪಿ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತ ತುಂಬಾ ಇಷ್ಟಪಟ್ಟು ತಿಂದ್ರು. ಇವತ್ತಿನ ಒಂದು ನನ್ನ ದಿನಚರಿ ಈ ರೀತಿಯಾಗಿ ಇತ್ತು. ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಇಲ್ಲಿ ಶೂ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.